ಶ್ರೀ ಗುರು ಚರಿತ್ರೆ ಅಧ್ಯಾಯ 46 ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿ ನಮಃ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ ಸ್ವಾಮಿ ಶ್ರೀ ಗುರುವಿನ ಬಳಿ ಮತ್ತೊಬ್ಬ ಕವಿ ಶೇಖರನಿದ್ದನೆಂದರಲ್ಲವೇ? ಅವನಾರು? ಅವನು ಶ್ರೀ ಗುರುವಿಗೆ ಭಕ್ತನಾದದ್ದು ಹೇಗೆ? ಅವನನ್ನು ಹೇಗೆ ಗುರುವನ್ನು ಸೇವಿಸಿದ? ದಯಮಾಡಿ ವಿವರವಾಗಿ ಹೇಳಿ ಎಂದ. ಸಿದ್ಧಯೋಗಿ ಹೀಗೆ ಹೇಳಲಾರಂಭಿಸಿದರು. ಶ್ರೀ ಗುರುವಿನ ಅನುಗ್ರಹದಿಂದ ಅದ್ಭುತ ಕವಿತಾಶಕ್ತಿ ಹೊಂದಿದ ನಂದೀಶರ್ಮನ ಕೀರ್ತಿ ಬಹಳವಾಗಿದೆ ಹಾಗೂ ಅವನದು ಕೀರ್ತಿ ಬಹಳ ವಿಸ್ತರಿಸಿತು. ಅವನು ಬರೆದ ಕವಿತೆಗಳು ನಾನಾ ಪ್ರಾಂತ್ಯದಲ್ಲಿ ಭಕ್ತರ ಪ್ರೀತಿಯಿಂದ ಹಾಡಿಕೊಳ್ಳುತ್ತಿದ್ದರು. ಆ ರೀತಿಯಲ್ಲಿ ಶ್ರೀ ಗುರುವಿನ ಮಹಾತ್ಮೆ ಮತ್ತಷ್ಟು ಬೆಳಕಿಗೆ ಬಂದ. ಬಹಳ ಜನ ಭಕ್ತರ ಅವರ ದರ್ಶನಕ್ಕೆ ಬರಾರಂಭಿಸಿದರು. ಗಾಣಗಾಪುರದ ಸಮೀಪದ ಹಿಪ್ಪರಿಗಿ ಎನ್ನುವ ಗ್ರಾಮವಿತ್ತು. ಒಂದು ಸಲ ಆ ಗ್ರಾಮದಿಂದ ಕೆಲವರು ಭಕ್ತರು ಶ್ರೀ ಗುರುವಿನ ದರ್ಶನಕ್ಕೆ ಬಂದರು. ಅವರು ಶ್ರೀ ಗುರುವಿನ ಪಾದಪೂಜೆ ಮಾಡಿಕೊಳ್ಳಲು ಅವರನ್ನು ಪ್ರಾರ್ಥಿಸಿ ಅವರನ್ನು ಹೇಗೋ ಒಪ್ಪಿಸಿ ಮೇಳತಾಳಗಳಿಂದ ಮೆರವಣಿಗೆ ಮಾಡುತ್ತಾ ತಮ್ಮ ಗ್ರಾಮಕ್ಕೆ ಕರೆತಂದು ಹೋದರು. ಅವರು ಬರುವುದು ಆ ಗ್ರಾಮದಲ್ಲಿ ಒಂದು ದೊಡ್ಡ ಉತ್ಸವವಾಗಿ ನಡೆಯಿತು. ಒಬ್ಬೊಬ್ಬರು ಬಹಳ ಭಕ್ತಿ ಶ್ರದ್ಧೆಗಳಿಂದ ಶಾಸ್ತ್ರೋಕ್ತವಾಗಿ ಅವರಿಗೆ ಪಾದಪೂಜೆ ಮಾಡಿದರು. ಆ ಊರಿನಲ್ಲಿ ಶಿವಾಲಯ ಒಂದಿತ್ತು. ಅದರಲ್ಲಿ ಶಿವನ ಹೆಸರು ಕಲ್ಲೇಶ್ವರ. ಅದೇ ಊರಿನಲ್ಲಿ ನರಕೇಸರಿ ಎನ್ನುವ ಒಬ್ಬ ಬ್ರಾಹ್ಮಣನಿದ್ದ. ಅವನು ಒಳ್ಳೆಯ ಕವಿ, ಶಿವಭಕ್ತನೂ ಸಹ. ಅವನು ನಿತ್ಯವೂ ಕಲ್ಲೇಶ್ವರನನ್ನು ಸ್ತುತಿಸುತ್ತಾ ಪಂಚಪದ್ಯ ಮಣಿಮಾಲೆಯನ್ನು ಬರೆದು ಕಲ್ಲೇಶ್ವರನಿಗೆ ಸಮರ್ಪಿಸುವನು. ಅವನು ಆ ಶಿವನಿಗಲ್ಲದೆ ಬೇರೆ ದೇವತೆಗಳಿಗೆ ನಮಸ್ಕರಿಸುತ್ತಿರಲಿಲ್ಲ, ಬೇರೆ ದೇವತೆಗಳನ್ನು ಸ್ತುತಿಸುತ್ತಲೂ ಸಹ ಇರಲಿಲ್ಲ. ಅವನೊಂದು ದಿನ ಶ್ರೀ ಗುರುವನ್ನು ಕುರಿತು ನಂದೀಶರ್ಮ ರಚಿಸಿದ ಸ್ತೋತ್ರ ಕೇಳಿ, ಇವನ ಕವಿತ್ವವೇನೋ ಉತ್ತಮವಾಗಿಯೇ ಇದೆ, ಆದರೂ ಇದು ಕೇವಲ ನರಸ್ತುತಿಯೇ, ಆದ್ದರಿಂದ ಕೆಲಸಕ್ಕೆ ಬಾರದು ಎಂದುಕೊಂಡ. ಶ್ರೀ ಗುರುವು ಆ ಗ್ರಾಮಕ್ಕೆ ಭಿಕ್ಷೆ ಮಾಡಿದ ದಿನ ಕೆಲವರು ಬ್ರಾಹ್ಮಣರು ಆ ಕವಿಯ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಕವಿದ ಬಳಿಗೆ ಹೋಗಿ, ಕವಿ ಚಂದ್ರ, ನಿಮ್ಮ ಪದ್ಯಗಳೆಲ್ಲ ಬಹಳ ಮನೋಹರವಾಗಿರುತ್ತದೆ. ಶ್ರೀ ನೃಸಿಂಹ ಸರಸ್ವತಿ ಯತಿವರೇಣ್ಯರ ಕವಿತ್ವವೆಂದರೆ ಬಹಳ ಪ್ರೀತಿ. ಆದ್ದರಿಂದ ಅವರನ್ನು ಸ್ತುತಿಸಿ 4 ಪದಗಳು ಬರೆದುಕೊಟ್ಟರೆ ಅದನ್ನು ಅವರಲ್ಲಿ ಓದಿ ಅವರ ಅನುಗ್ರಹ ಪಡೆಯುತ್ತೇನೆ ಎಂದು ಕೋರಿದರು. ನರಕೇಸರಿ, ಹೌದು, ನನ್ನಿಂದಾಗದು. ಕಲ್ಲೇಶ್ವರನನ್ನು ಬಿಟ್ಟು ಮತ್ತೆ ಯಾವ ದೇವತೆಗಳನ್ನು ನಾನು ಸ್ತುತಿಸುವುದಿಲ್ಲ. ಅವನ ಸೇವೆಗೆ ನನ್ನ ಕವಿತ್ವವನ್ನು ಅಂಕಿತ ಮಾಡಿದ್ದೇನೆ. ಹಾಗಿರುವಾಗ ಕೇವಲ ಮಾನವ ಮಾತ್ರನಾದ ಸನ್ಯಾಸಿಯನ್ನು ನನ್ನ ಕವಿತೆಗಳಿಂದ ಹೇಗೆ ಸ್ತುತಿಸುವುದು ಎಂದು ಕೇಳಿದ. ಆಮೇಲೆ ಅವನು ಕಲ್ಲೇಶ್ವರನನ್ನು ಪೂಜಿಸಲು ಆಲಯಕ್ಕೆ ಹೋದ. ಅದೇನು ವಿಚಿತ್ರವೋ, ಆ ದಿನ ಅವನು ಪೂಜೆ ಮಾಡಲಾರಂಭಿಸಿದಾಗಿನಿಂದ ಅವನಿಗೆ ನಿದ್ರೆ ಅವತರಿಸುತ್ತಿದೆ. ಅವನು ಅದನ್ನು ನಿವಾರಿಸಲು ಎಷ್ಟು ಪ್ರಯತ್ನಪಟ್ಟರೂ ಆಗದೆ ಕೊನೆಗೆ ಪೂಜೆ ಮಧ್ಯದಲ್ಲಿ ತನಿ ನಿದ್ರೆ ಬಂತು. ಆ ನಿದ್ರೆಯಲ್ಲಿಯೇ ಒಂದು ವಿಚಿತ್ರವಾದ ಕನಸು ಕೂಡ ಬಂತು. ಕನಸಿನಲ್ಲೂ ಅವನು ಆಲಯದಲ್ಲಿ ಪೂಜೆ ಮಾಡುತ್ತಿದ್ದಾನೆ. ಆದರೆ ಅವನಿಗೆ ಎಂದು ಕಾಣುವ ಕಲ್ಲೇಶ್ವರಲಿಂಗ ಮಾತ್ರ ಎದುರಿಗೆ ಕಾಣಿಸಲಿಲ್ಲ. ಆ ಸ್ಥಾನದಲ್ಲಿ ಶ್ರೀ ಗುರುವು ಕೂತಿದ್ದಾನೆ. ಅವರು ನಗುತ್ತಾ, ನೀನು ಕಲ್ಲೇಶ್ವರನಲ್ಲದೆ ಬೇರೆ ಯಾರನ್ನೂ ನಿನ್ನ ಕವಿತೆಯಿಂದ ಸ್ತುತಿಸುವುದಿಲ್ಲ ಅಲ್ಲವೇ? ಮಾನವ ಮಾತ್ರನಾದ ನಮ್ಮನ್ನು ಈ ದಿನ ಪೂಜಿಸುತ್ತಿದ್ದೀಯಲ್ಲ, ಏಕೆ ಎಂದರು. ನರಕೇಸರಿ ಬೆಚ್ಚುಬಿದ್ದು ನಿದ್ದೆಯಿಂದೆದ್ದು ಪೂಜೆ ಪ್ರಾರಂಭಿಸಿದ ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ನಿದ್ದೆ ಬಂತು. ಶ್ರೀ ಗುರುವು ಮತ್ತೆ ಸ್ವಪ್ನ ದರ್ಶನ ಕೊಟ್ಟು, ನಾವು ಕಲ್ಲೇಶ್ವರನು ಬೇರೆಯಲ್ಲ ಎಂದರು. ಆ ಕನಸಿನಲ್ಲಿ ಅವನು ಪೂಜೆ ಮುಗಿಸಿ 5 ಪದ್ಯಗಳಿಂದ ಸ್ತೋತ್ರ ಮಾಡಿದ. ಆ ಸಲ ನರಕೇಸರಿ ಎಚ್ಚರಗೊಂಡು ತನಗಾದ ಕನಸನ್ನು ಸ್ಮರಣೆಗೆ ತಂದುಕೊಂಡ. ಅಯ್ಯೋ, ನಾನಿದುವರೆಗೆ ಎಂತಹ ತಪ್ಪು ಮಾಡಿದೆ? ಶ್ರೀ ನೃಸಿಂಹ ಸರಸ್ವತಿ ಯತಿವರೇಣ್ಯರು ಸಾಕ್ಷಾತ್ ಪರಮೇಶ್ವರನೇ ವಿನಃ ಇದುವರೆಗೂ ನಾನೆಂದುಕೊಂಡ ಹಾಗೆ ಮಾನವ ಮಾತ್ರರಲ್ಲ, ಕೇವಲ ಭಕ್ತರ ಉದ್ಧಾರಕ್ಕಾಗಿಯೇ ಭಗವಂತ ಹೀಗೆ ಅವತರಿಸಿದ್ದಾನೆ. ಶ್ರೀ ಗುರುವು ತ್ರಿಮೂರ್ತಿ ಸ್ವರೂಪರೇ ಅಲ್ಲದಿದ್ದರೆ ನನಗೆ ಪೂಜೆಯಲ್ಲಿ ಇಂದು ದರ್ಶನ ಕೊಟ್ಟು ನನ್ನ ಸಂದೇಹ ಸಮಾಧಾನ ಹೇಗೆ ತಾನೇ ಕೊಡಬಲ್ಲರು ಎಂದು ನೊಂದುಕೊಂಡ. ಕೂಡಲೇ ಅಲ್ಲಿಂದ ಹೆಜ್ಜೆ ಹೆಜ್ಜೆಗೂ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಶ್ರೀ ಗುರುವಿನ ದರ್ಶನಕ್ಕೆ ಹೊರಟ. ಅವರ ಸನ್ನಿಧಿ ಸೇರುತ್ತಲೂ ಅವನು ನಮಸ್ಕರಿಸಿ ಕೈಜೋಡಿಸಿ, ಸ್ವಾಮಿಯನ್ನು ತನ್ನ ಕವಿತೆಯಿಂದ ಅನಂತ ಸಚ್ಚಿದಾನಂದ ಸ್ವರೂಪರಾದ ನೀವು ಸಾಕ್ಷಾತ್ ಕಲ್ಲೇಶ್ವರನೇ, ಅದು ತಿಳಿಯದ ನಾನು ಇದುವರೆಗೂ ನಿಮ್ಮನ್ನು ಸ್ತುತಿಸಲಿಲ್ಲ. ಚಿರಕಾಲ ತಪಸ್ಸು ಮಾಡಿದ ಯೋಗಿಗಳಿಗೆ ಕೂಡ ನಿಮ್ಮ ಸಾಕ್ಷಾತ್ಕಾರ ಲಭಿಸುವುದಿಲ್ಲ. ಕಲ್ಲೇಶ್ವರನ ಕೃಪೆಯಿಂದ ನನಗಿಂದು ನೀವು ದರ್ಶನವನ್ನು ಅನುಗ್ರಹಿಸಿದಿರಿ. ಈ ದುಃಖ ಸಾಗರದಲ್ಲಿ ಮುಳುಗಿ ದಾರಿ ಕಾಣದೆ ಬಾಧೆಪಡುತ್ತಿರುವ ಭಕ್ತರನ್ನು ಉದ್ಧರಿಸಲೆಂದೇ ನೀವು ಹೀಗೆ ಅವತರಿಸಿದ್ದೀರಿ. ಇನ್ನು ಈ ಲೋಕದಲ್ಲಿ ನಿಮ್ಮ ಪಾದಗಳನ್ನು ಆಶ್ರಯಿಸದೆ ಇತರ ಮಾರ್ಗಗಳಿಗಾಗಿ ಹುಡುಕುವುದು ವ್ಯರ್ಥ ಎಂದು ಸ್ತುತಿಸಿದ. ಸ್ವಾಮಿ ನಕ್ಕು, ಏನಯ್ಯ ನೀನು, ಇದುವರೆಗೂ ನಾವು ಕೇವಲ ಮಾನವ ಮಾತ್ರರೆಂದು ನಮ್ಮನ್ನು ಜನರು ಹೀಗೆ ಪೂಜಿಸುವುದು ಸಲ್ಲವೆಂದು ಅಪೇಕ್ಷಿಸುತ್ತಿದ್ದೆ. ಇಷ್ಟರಲ್ಲೇ ನಿನ್ನ ಮನಸ್ಸು ಏಕೆ ಬದಲಾಯಿತು ಎಂದು ಕೇಳಿದರು. ನರಕೇಸರಿ ನಮಸ್ಕಾರ ಮಾಡಿ, ಸ್ವಾಮಿ, ನಾನು ಅಜ್ಞಾನವೆನ್ನುವ ಕತ್ತಲೆಯಲ್ಲಿ ಬಿದ್ದಿದ್ದರೂ ನೀವು ನನ್ನ ಪಾಲಿನ ಜ್ಯೋತಿ ಪರಮಸ್ವರೂಪರಾಗಿ
ಬಂದು ನನ್ನ ಕಣ್ಣು ತೆರೆಸಿದಿರಿ. ಇಷ್ಟು ಕಾಲ ನಾನು ಕಲ್ಲೇಶ್ವರನಿಗೆ ಪೂಜೆ ಆಮ್, ಪೂಜೆ ಮಾಡಿದ ಫಲ ಕೊಟ್ಟು ಈ ದಿನ ನನಗೆ ನಿಮ್ಮ ಪಾದಸೇವೆ ದೊರಕಿತು ಎಂದು ತನಗಾದ ದಿವ್ಯಾನುಭವವನ್ನು ಅವರಲ್ಲಿ ವಿನಯಿಸಿಕೊಂಡ. ಅವರನ್ನು ಪೂಜಿಸಿ ಸ್ತುತಿಸಿ ತನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಅನುಗ್ರಹಿಸಿ ಎಂದೆಂದು ಬೇಡಿಕೊಂಡ. ನಿನ್ನ ಅಭೀಷ್ಟಗಳೆಲ್ಲ ನೆರವೇರಲಿ ಎಂದು ಶ್ರೀ ಗುರುವು ಆಶೀರ್ವದಿಸಿದರು. ನರಕೇಸರಿ ಯಾವಾಗಲೂ ಅವರ ಜೊತೆಯಲ್ಲೇ ಇರಬೇಕೆಂದು ಕೋರಿಕೊಂಡ. ಶ್ರೀ ಗುರುವು ಈ ಕಲ್ಲೇಶ್ವರ ಪರಮ ಶ್ರೇಷ್ಠ, ಅವನೊಂದಿಗೆ ನಮಗೆ ಬಹಳ ಪ್ರೀತಿಯಾದ್ದರಿಂದ ನಾವು ಯಾವಾಗಲೂ ಆ ರೂಪದಲ್ಲಿ ಹಿಪ್ಪರಗಿಯಲ್ಲಿ ಇರುತ್ತೇವೆ. ಆದ್ದರಿಂದ ನೀನು ಎಂದಿನಂತೆ ಅಲ್ಲಿಯೇ ಆ ರೂಪದಲ್ಲಿರುವ ನಮ್ಮನ್ನು ಪೂಜಿಸುತ್ತಿರು ಎಂದು ಅಪ್ಪಣೆ ಮಾಡಿದರು. ಆದರೆ ಅವನು ತ್ರಿಮೂರ್ತಿ ಸ್ವರೂಪರಾಗಿ ಅವತರಿಸಿದ ಶ್ರೀ ಗುರುವನ್ನು ರೂಪವನ್ನೇ ಸೇವಿಸಬೇಕೆಂದು ಮತ್ತೆ ಮತ್ತೆ ಪ್ರಾರ್ಥಿಸಲು ಅದಕ್ಕೆ ಸ್ವಾಮಿ ಅಂಗೀಕರಿಸಿದರು. ಅಂದಿನಿಂದ ನರಕೇಸರಿ ನಿತ್ಯವೂ ತಾನು ಆಲಯದಲ್ಲಿ ಕಲ್ಲೇಶ್ವರನನ್ನು ಪೂಜಿಸಿದ ಹಾಗೆ ಶ್ರೀ ಗುರುವನ್ನು ಸಹ ಪೂಜಿಸುತ್ತಾ ಅವರನ್ನು ಪಂಚರತ್ನಗಳಿಂದ ಸ್ತುತಿಸುತ್ತಿದ್ದ. ನಾಮಧಾರಕ ಶ್ರೀ ಗುರುವಿನ ಅನುಗ್ರಹದಿಂದ ಹೀಗೆ ಬಹಳ ಜನ ಬದಲಾಗಿದ್ದಾರೆ. ಶ್ರೀ ದತ್ತಾಯ ಗುರವೇ ನಮಃ. ಶ್ರೀ ಶ್ರೀಪಾದ ಶ್ರೀ ವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತಿ ನಮಃ.